ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಶ್ಮಿಕಾ ಮದುವೆ ಬಗ್ಗೆ ದೊಡ್ಡ ಸುದ್ದಿ ಆಗ್ತಾ ಇದೆ. ಬರೀ ಸುದ್ದಿಯಲ್ಲ, ಈ ಬಾರಿ ನಿಜವಾಗಿಯೂ ಮದುವೆ ನಡೀತಾ ಇದೆ. ಇದೇ ತಿಂಗಳ 26ನೇ ತಾರೀಕು ಜೈಪುರದ ಅರಮನೆಯಲ್ಲಿ ಅದ್ಧೂರಿಯಾಗಿ ಮದುವೆ ಆಗ್ತಿದ್ದಾರೆ. ತೆಲುಗಿನಲ್ಲಿ ಒಂದಾಗಿದ್ದ ಜೋಡಿ ವಿಜಯ್ ದೇವರಕೊಂಡ ಜೊತೆಗೆ ರಶ್ಮಿಕಾ ಮಂದಣ್ಣ ಹಸೆಮಣೆ ಏರ್ತಾ ಇದ್ದಾರೆ. ಸುಮಾರು 5-6 ವರ್ಷದಿಂದ ಪ್ರೀತಿಯಲ್ಲಿದ್ದ ಇವರಿಬ್ರು ಎಲ್ಲೋ ತಮ್ಮ ಪ್ರೀತಿ ವಿಷಯ ಬಿಟ್ಕೊಟ್ಟಿರ್ಲಿಲ್ಲ. ಒಬ್ರನ್ನೊಬ್ರು ಪ್ರೀತಿ ಮಾಡ್ತಿದೀವಿ ಅಂತಾನು ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ. ಆದ್ರೆ ರಶ್ಮಿಕಾ ವಿಷಯ ಬಂದಾಗ ವಿಜಯ್ ದೇವರಕೊಂಡ ನಾಚಿ ನೀರಾಗ್ತಿದ್ರು. ಹಾಗೆ ವಿಜಯ್ ವಿಷಯ ಬಂದಾಗ ರಶ್ಮಿಕಾ ಸಿಕ್ಕಾಪಟ್ಟೆ ಅರಳು ಮಲ್ಲಿಗೆಯಂತೆ ಅರಳಿ ಹೋಗ್ತಾ ಇದ್ರು. ಅಷ್ಟೇ ಅಲ್ಲ, ನಾವಿನ್ನೂ ಸಿಂಗಲ್ಸ್ ಅಲ್ಲ ಅನ್ನೋದನ್ನ ಮಾತ್ರ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಹೇಳ್ಕೊಂಡಿದ್ರು. ಹೀಗಾಗಿ ಇವರ ಮಧ್ಯೆ ನಡೀತಾ ಇದ್ದ ಪ್ರೀತಿಗೆ ಒಂದು ಕ್ಲಾರಿಟಿ ಸಿಕ್ಕಿರ್ಲಿಲ್ಲ. ಆದ್ರೆ ಇಬ್ರು ಡೇಟಿಂಗ್ ನಲ್ಲಿದ್ದಾರೆ ಅನ್ನೋದು ಮಾತ್ರ ಇಡೀ ಸಿನಿಮಾ ರಂಗಕ್ಕೆ ಗೊತ್ತಿತ್ತು. ಇದೀಗ ಅಧಿಕೃತವಾಗಿ ಹೇಳ್ಕೊಂಡಿದ್ದಾರೆ. ಇನ್ನೊಂದು ವಾರದಲ್ಲಿ ಮದುವೆ ಇದೆ. ಈಗಲೂ ತಮ್ಮ ಮದುವೆ ಬಗ್ಗೆ ಗುಟ್ಟು ಬಿಟ್ಟಿಲ್ಲ. ತಮ್ಮ ಮದುವೆ ಇನ್ವಿಟೇಷನ್ ಕಾರ್ಡ್ ಕೂಡ ವೈರಲ್ ಆಗಿದೆ. ಆದ್ರೂ ಇವರಿಬ್ಬರ ಮದುವೆ ಬಗ್ಗೆ ಯಾರೊಬ್ರು ಮಾತನಾಡಿಲ್ಲ. ವಿಜಯ್ ದೇವರಕೊಂಡ ಆಗಲಿ ರಶ್ಮಿಕಾ ಮಂದಣ್ಣ ಆಗಲಿ ತಮ್ಮ ಮದುವೆ ಬಗ್ಗೆ ಇನ್ನೂ ಎಲ್ಲೂ ಅಧಿಕೃತವಾಗಿ ಹೇಳಿಕೊಂಡಿಲ್ಲ. ಅದಕ್ಕೂ ಕಾರಣ ಇದೆ. ಇಂತಲ್ಲೇ ಮದುವೆ ಅಂತ ಹೇಳ್ಕೊಂಡ್ರೆ ಅಭಿಮಾನಿಗಳ ಕ್ರೌಡ್ ಹೆಚ್ಚಾಗೋ ಸಾಧ್ಯತೆ ಇದೆ. ಸೆಕ್ಯೂರಿಟಿ ನೀಡೋದು ಕೂಡ ಕಷ್ಟ ಆಗಲಿದೆ. ಹೀಗಾಗಿಯೇ ರಶ್ಮಿಕಾ ಆಗಲಿ ವಿಜಯ್ ಆಗಲಿ ಇನ್ನೂ ಮೌನವಾಗಿ ಉಳಿದಿದ್ದಾರೆ. ಈ ಮಧ್ಯೆ ಮತ್ತೊಂದು ಸುದ್ದಿ ಹರಿದಾಡ್ತಾ ಇದೆ. ಈಗಾಗಲೇ ತೆಲುಗು ಸಿನಿಮಾ ರಂಗದ ಸ್ಟಾರ್ ನಿರ್ದೇಶಕರು ಹಾಗೂ ಸ್ಟಾರ್ ನಟ ನಟಿಯರಿಗೆ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಮದುವೆಗೆ ಆಮಂತ್ರಣ ಹೋಗ್ತಿದೆ. ಖುದ್ದಾಗಿ ರಶ್ಮಿಕಾ ಹಾಗೂ ವಿಜಯ್ ಅವರೇ ಹೋಗಿ ಮದುವೆ ಆಮಂತ್ರಣ ಕೊಟ್ಟು ಬರ್ತಿದ್ದಾರೆ. ಮೊನ್ನೆ ತಾನೇ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿಯನ್ನ ಭೇಟಿಯಾಗಿದ್ದ ವಿಜಯ್ ದೇವರಕೊಂಡ ತಮ್ಮ ಮದುವೆಗೆ ಬರುವಂತೆ ಆಹ್ವಾನ ಕೊಟ್ಟು ಬಂದಿದ್ರು. ಹೀಗೆ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿರೋ ಪ್ರಮುಖ ಗಣ್ಯರಿಗೆಲ್ಲ ಆಹ್ವಾನ ಹೋಗ್ತಾ ಇದೆ. ಆದ್ರೆ ಕನ್ನಡದ ವಿಷಯದಲ್ಲಿ ಇದ್ಯಾವುದೂ ಆಗಿಲ್ಲ ಅನ್ನೋ ಅನುಮಾನ ಕಾಡ್ತಾ ಇದೆ. ಕನ್ನಡದಲ್ಲಿ ಯಾರೊಬ್ಬರಿಗೂ ಇವರ ಮದುವೆ ಆಮಂತ್ರಣ ಬಂದಿಲ್ಲ ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇದೇ ವಿಷಯವಾಗಿ ಶೆಟ್ರ ಬಳಗದಲ್ಲಿ ಕಾಣಿಸ್ಕೊಂಡಿರೋ ಪ್ರಮೋದ್ ಶೆಟ್ಟಿ ಮಾತನಾಡಿದ್ದಾರೆ. ರಶ್ಮಿಕಾ ಮದುವೆ ವಿಷಯವಾಗಿ ರಕ್ಷಿತ್ ಶೆಟ್ಟಿ ಬಗ್ಗೆಯೂ ಒಂದಿಷ್ಟು ವಿಷಯ ಹೇಳ್ಕೊಂಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ರಶ್ಮಿಕಾ ಮಂದಣ್ಣ ಹಾಗೂ ರಕ್ಷಿತ್ ಶೆಟ್ಟಿ ಪ್ರೀತಿಯಲ್ಲಿ ಇದ್ದಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಕಿರಿಕ್ ಪಾರ್ಟಿಯಲ್ಲಿ ಪರಿಚಯವಾಗಿದ್ದ ಜೋಡಿ ಬಳಿಕ ಪ್ರೇಮ ಪಕ್ಷಿಗಳಾಗಿದ್ರು. ರಕ್ಷಿತಾಗೆ ಅವಕಾಶ ಕೊಟ್ಟಿದ್ದೇ ಶೆಟ್ರ ಗ್ಯಾಂಗ್. ಇವತ್ತು ರಕ್ಷಿತಾ ಈ ಮಟ್ಟಕ್ಕೆ ಮೆರೆದಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣವೇ ಈ ಶೆಟ್ಟರ ಬಳಗ. ಒಬ್ರಿಗೊಬ್ರು ತುಂಬಾ ಪ್ರೀತಿ ಮಾಡ್ತಾ ಇದ್ದ ರಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡಿದ್ರು. ಕೊಡಗಿನಲ್ಲಿ ಅದ್ಧೂರಿಯಾಗಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದ ಜೋಡಿ ಶೀಘ್ರದಲ್ಲೇ ಮದುವೆ ಆಗೋ ಸುಳಿವು ಕೊಟ್ಟಿತ್ತು. ಆದ್ರೆ ಇದೇ ಟೈಮ್ನಲ್ಲೇ ರಶ್ಮಿಕಾ ತೆಲುಗು ಇಂಡಸ್ಟ್ರಿಗೆ ಹಾರ್ತಾರೆ. ಅಲ್ಲಿ ಸಿಕ್ಕಾಪಟ್ಟೆ ಬೇಡಿಕೆಯ ನಟಿಯಾಗಿ ಹೋಗ್ತಾರೆ. ಈ ಮಧ್ಯೆ ಇವರಿಬ್ಬರ ಮಧ್ಯೆ ಅದೇನಾಯ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ನಿಶ್ಚಿತಾರ್ಥ ಮುರಿದ್ ಬೀಳುತ್ತೆ. ಒಬ್ರಿಗೊಬ್ರು ದೂರವಾಗಿ ಹೋಗ್ತಾರೆ. ಅವಕಾಶ ಸಿಕ್ಕಾಗಲೆಲ್ಲ ನಟಿ ರಶ್ಮಿಕಾ ರಕ್ಷಿತ್ ಶೆಟ್ಟಿಯ ಪ್ರೀತಿ ಬಗ್ಗೆ ಮಾತನಾಡಿದ್ದಾರೆ. ಅವರ ಪ್ರೀತಿಯಿಂದ ಹೊರಬಂದೆ, ಅದೆಷ್ಟು ಕಷ್ಟ ಆಗಿತ್ತು ಅಂತ ರಕ್ಷಿತ್ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡಿದ್ದಾರೆ. ಆದ್ರೆ ರಕ್ಷಿತ್ ಶೆಟ್ಟಿ ಮಾತ್ರ ಯಾವತ್ತೂ ರಶ್ಮಿಕಾ ಬಗ್ಗೆ ಒಂದೇ ಒಂದು ಮಾತನಾಡಿಲ್ಲ. ಎಲ್ಲೂ ರಶ್ಮಿಕಾ ಬಗ್ಗೆ ದೂರೋ ಕೆಲಸ ಮಾಡಿಲ್ಲ. ಹೀಗಾಗಿ ರಕ್ಷಿತ್ ಶೆಟ್ಟಿ ನಮ್ಮ ಪಾಲಿಗೆ ಯಾವತ್ತೂ ದೊಡ್ಡ ಸ್ಥಾನದಲ್ಲಿ ನಿಲ್ತಾರೆ. ಈಗ ವಿಷಯ ಏನಪ್ಪಾ ಅಂದ್ರೆ ರಶ್ಮಿಕಾ ಮದುವೆ ಆಗ್ತಾ ಇದೆ. ರಶ್ಮಿಕಾ ಮಂದಣ್ಣ ಕನ್ನಡದವರು ಅನ್ನೋ ಕಾರಣಕ್ಕೆ ಇಷ್ಟು ಸುದ್ದಿ ಆಗ್ತಾ ಇರೋದು. ಅದೇ ತೆಲುಗು ಮೂಲದ ಹೆಣ್ಮಗಳಾಗಿದ್ರೆ ಬಹುತೇಕ ಕನ್ನಡಿಗರಿಗೆ ಗೊತ್ತೂ ಇರ್ತಿರ್ಲಿಲ್ಲ ಬಿಡಿ. ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದಲ್ಲಿ ತಮ್ಮ ಮದುವೆಗೆ ಆಮಂತ್ರಣ ಪತ್ರಿಕೆ ನೀಡಿದ್ದಾರೆ. ಆದ್ರೆ ಕನ್ನಡದ ಯಾರಿಗೆ ಆಮಂತ್ರಣ ಬಂದಿದೆ ಅನ್ನೋದೇ ಗೊತ್ತಾಗಿಲ್ಲ. ಇತ್ತೀಚೆಗೆ ರಶ್ಮಿಕಾ ಬೆಂಗಳೂರಿಗೂ ಬಂದಿಲ್ಲ. ಹೀಗಾಗಿ ಮದುವೆ ಇನ್ವಿಟೇಷನ್ ಕೊಟ್ಟಂತೆ ಕಾಣ್ತಾ ಇಲ್ಲ. ಇದೇ ವಿಷಯವಾಗಿ ಮಾತನಾಡಿದ ರಕ್ಷಿತ್ ಶೆಟ್ಟಿ ಗೆಳೆಯ ಪ್ರಮೋದ್ ಶೆಟ್ಟಿ, ನನಗೆ ಯಾವುದೇ ಆಮಂತ್ರಣ ಬಂದಿಲ್ಲ, ನನಗೆ ಬರೋದೂ ಇಲ್ಲ, ನಾನು ಹೋಗೋದೂ ಇಲ್ಲ ಅಂದಿದ್ದಾರೆ. ಅಷ್ಟೇ ಅಲ್ಲ, ರಕ್ಷಿತ್ ಶೆಟ್ಟಿ ವಿಷಯವಾಗಿಯೂ ಮಾತನಾಡಿದ್ದು. ರಕ್ಷಿತ್ ಶೆಟ್ಟಿ ಏನು ಚಿಕ್ಕ ಮಗುನ, ಅವರ ಬಗ್ಗೆ ಯೋಚನೆ ಮಾಡೋದಕ್ಕೆ ಅಂತ ಯೋಚನೆಗಳೆಲ್ಲ ಏನಿಲ್ಲ, ಕೊರಗುತ್ತಾ ಕೂರೋ ಸೀನೇ ಇಲ್ಲ. ರಕ್ಷಿತ್ ಶೆಟ್ಟಿ ಲೆವೆಲ್ಲೇ ಬೇರೆ ಅಂದಿದ್ದಾರೆ. ಪ್ರಮೋದ್ ಶೆಟ್ಟಿ ಹೇಳಿದ ಮಾತು 100% ಸತ್ಯ. ರಕ್ಷಿತ್ ಶೆಟ್ಟಿಯ ಲೆವೆಲ್ಲೇ ಬೇರೆ ಬಿಡಿ. ನಿನ್ನೆ ತಾನೆ ರಕ್ಷಿತ್ ಶೆಟ್ಟಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. 5 ಸಿನಿಮಾಗೆ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಕೂತಿದ್ದಾರೆ.
ಅವರ ಬದುಕಲ್ಲಿ ದೊಡ್ಡ ದೊಡ್ಡ ದಿನಗಳು ಬರಲಿ ಅನ್ನೋದೇ ನಮ್ಮ ಆಶಯ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.